ಹಾಯ್ ಎವ್ರಿವನ್, ವೆಲ್ಕಮ್ ಟು ಜಾಯಿನ್ ಟು ಲರ್ನ್. ಇವತ್ತಿನ ಒಂದು ಸೆಷನ್ನಲ್ಲಿ 2024 ಫೆಬ್ರವರಿ ತಿಂಗಳ ಸಂಪೂರ್ಣ ಪ್ರಚಲಿತ ಘಟನೆಗಳ ಚರ್ಚೆಯ ಭಾಗವಾಗಿ ಜಾಯಿನ್ ಟು ಲರ್ನ್ನ ಇನಿಷಿಯೇಟಿವ್ ಆದಂತಹ ಕ್ಲಾಸ್ ಪ್ಲಸ್ ನೋಟ್ಸ್ ಪ್ಲಸ್ ಪರೀಕ್ಷಾ ಸರಣಿಯ ಕುರಿತು ಚರ್ಚೆ ಮಾಡೋಣ. ಇವತ್ತಿನ ಸೆಷನನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ. ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ. ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಒಂದು ಸ್ಮಾಲ್ ನೋಟ್ ಇದೆ. ಏನು ಅಂತಂದರೆ, ತಾವೇನಾದರೂ 1 ರಿಂದ 2 ವರ್ಷಗಳವರೆಗೆ ಆಲ್ರೆಡಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರಿತಾ ಇದ್ರೆ, ತಮಗೆ ಎಕ್ಸ್ಪೀರಿಯನ್ಸ್ ಇದ್ದರೆ ಇವತ್ತಿನ ಕ್ಲಾಸನ್ನು ತಾವು ಸ್ಕಿಪ್ ಮಾಡ್ಬೋದು. ಸಪೋಸ್ ಮುಂದಿನ KS, PDO, VAO ಈ ಎಕ್ಸಾಮ್ಸ್ಗಳು ನಿಮ್ಮ ಪ್ರಥಮ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿದ್ದರೆ ಇವತ್ತಿನ ಸೆಷನನ್ನು ಮಿಸ್ ಮಾಡದೆ ಕೊನೆ ತನಕ ನೋಡಬೇಕಾಗತ್ತೆ. ಈ ಫೆಬ್ರವರಿ ಮಂತ್ ಕರೆಂಟ್ ಅಫೇರ್ಸ್ ಆಲ್ರೆಡಿ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಇದೆ ಎವ್ರಿಡೇ ಬೇಸಿಸ್ಸು. ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ 3 ಪ್ರಮುಖ ಪಾಯಿಂಟ್ಗಳನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಪ್ರಚಲಿತ ಘಟನೆಗಳನ್ನು ಎಲ್ಲಿಂದ ಓದಬೇಕು, 2ನೇ ಪಾಯಿಂಟ್ ಪ್ರಚಲಿತ ಘಟನೆಗಳನ್ನು ಹೇಗೆ ಓದಬೇಕು, 3ನೇ ಪಾಯಿಂಟ್ ಪ್ರಚಲಿತ ಘಟನೆಗಳನ್ನು ಯಾವ ರೀತಿ ನೆನಪಿನಲ್ಲಿ ಇಟ್ಕೋಬೇಕು. ಇದು ಹೊಸದಾಗಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರಿತಾ ಇರೋರಿಗೆ ಬಹಳಷ್ಟು ಒಂದು ಗೊಂದಲ ಇರುವಂತಹ ಪ್ರಶ್ನೆಗಳಾಗುತ್ತೆ. ಫಸ್ಟ್, ಪ್ರಚಲಿತ ಘಟನೆಗಳನ್ನು ಎಲ್ಲಿಂದ ಓದಬೇಕು. ಸೊ ಎಲ್ಲಿಂದ ಓದಬೇಕು ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ನ್ಯೂಸ್ ಪೇಪರ್, ದಿನಪತ್ರಿಕೆಗಳು ಪ್ಲಸ್ ಮ್ಯಾಗ್ಝಿನ್ ಅಂದರೆ ಮಾಸಪತ್ರಿಕೆ. ಬಹಳಷ್ಟು ಜನ ಕೇಳ್ತಾರೆ, ನಾವು ದಿನಪತ್ರಿಕೆಯನ್ನು ಸ್ಕಿಪ್ ಮಾಡ್ತೀವಿ, ಮ್ಯಾಗ್ಝಿನ್ ಅನ್ನು ಓದ್ತೀವಿ ಅಂತ. ಸೊ ಸಪೋಸ್ ನಿಮ್ಮ ಎಕ್ಸಾಮ್ ಇನ್ನೊಂದು 15 ದಿನ ಇದೆ ಅಂದಾಗ ಆವಾಗ ನೀವು ಮ್ಯಾಗ್ಝಿನ್ಸ್ ಅನ್ನು ತೆಗೆದುಕೊಂಡು ಬರ್ತೀರಾ. ತೆಗೆದುಕೊಂಡು ಬಂದ ಮೇಲೆ ನಿಮ್ಮ ರೂಮಲ್ಲಿ ಅದನ್ನ ಸೆಟ್ ಮಾಡಿ ಇಟ್ಕೋತೀರಾ. ಸೊ ನಿಮ್ಮ ಟೇಬಲ್ ಮೇಲೆ, ಸ್ಟಡಿ ಟೇಬಲ್ ಮೇಲೆ ಅದನ್ನ ಜೋಡಿಸ್ಕೊಂಡು ಇಟ್ಕೋತೀರಾ. ಬಟ್ ಎಷ್ಟು ಜನ ಪ್ರಾಂಪ್ಟ್ ಆಗಿ, ಎಷ್ಟು ಜನ ಪ್ರಾಕ್ಟಿಕಲ್ ಆಗಿ ನೋಡೋದಾದ್ರೆ ಆ ಮ್ಯಾಗ್ಝಿನ್ಸ್ಗಳನ್ನು ಕಂಪ್ಲೀಟ್ ಮಾಡ್ತೀರಾ? ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಎವ್ರಿ ಡೇ ನ್ಯೂಸ್ ಪೇಪರ್ನ ಸ್ಕಿಪ್ ಮಾಡೋದ್ರಿಂದ ಮ್ಯಾಗ್ಝಿನ್ಸ್ಗಳೇನಾಗುತ್ತೆ, ಬರ್ಡನ್ ಆಗುತ್ತೆ. ಮ್ಯಾಗ್ಝಿನ್ಸ್ಗಳು ಒಳ್ಳೇದು ಅಲ್ಲ ಅಂತ ನಾನು ಹೇಳ್ತಿಲ್ಲ. ಮ್ಯಾಗ್ಝಿನ್ಸ್ಗಳೇನಾಗುತ್ತೆ, ಕೆಲವೊಂದು ಬಾರಿ ಬರ್ಡನ್ ಆಗುತ್ತೆ, ನಿಮ್ಮ ಎಕ್ಸಾಮ್ ಟೈಮ್ನಲ್ಲಿ ಬರ್ಡನ್ ಆಗುತ್ತೆ. ಕ್ವಿಕ್ ಆಗಿ ರಿವಿಷನ್ ಮಾಡೋಕೆ ಆಗಲ್ಲ. ಸಮ್ಟೈಮ್ಸ್ ಕೆಲವೊಂದು ಅನ್ನೆಸೆಸರಿ ಥಿಂಗ್ಸ್ ಕೂಡ ಅಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಫಾರ್ಮ್ ಅಲ್ಲಿ ಆಡ್ ಮಾಡಿರ್ತಾರೆ. ಬಟ್ ಎಕ್ಸಾಮ್ ದೃಷ್ಟಿಯಿಂದ ಅಷ್ಟೊಂದು ಡೆಪ್ತ್ ಆಗಿ ನಾಲೆಡ್ಜ್ ಕೂಡ ಅವಶ್ಯಕತೆ ಇರೋದಿಲ್ಲ. ಬಟ್ ಇಲ್ಲಿ ನ್ಯೂಸ್ ಪೇಪರ್ ಏನಿದೆ ಅದು ಬಹಳ ಫಂಡಮೆಂಟಲ್ ಆಗುತ್ತೆ. ಸೊ ಪ್ರಚಲಿತ ಘಟನೆಗಳನ್ನ ಎಲ್ಲಿಂದ ಓದಬೇಕು ಅಂತಂದ್ರೆ 5 ನ್ಯೂಸ್ ಪೇಪರ್ಸ್ ಅನ್ನ ತಾವು ನೆನಪಿನಲ್ಲಿ ಇಟ್ಕೋಬೇಕು. ಪ್ರಜಾವಾಣಿ ಫಂಡಮೆಂಟಲ್, ಪ್ರಜಾವಾಣಿ ಜೊತೆಗೆ ವಿಜಯವಾಣಿಯನ್ನ ತಾವು ರೆಫರ್ ಮಾಡಬಹುದು, ಅಥವಾ ಕನ್ನಡ ಪ್ರಭಾ ರೆಫರ್ ಮಾಡಬಹುದು, ವಿಶ್ವವಾಣಿ ರೆಫರ್ ಮಾಡಬಹುದು. ಅದರ ಜೊತೆಗೆ PIB ಅಂತ ಬರುತ್ತೆ, ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ. ಸೊ ಎಲ್ಲರೂ ಕೂಡ ಇವನ್ ಯಾರ್ಯಾರು ಆನ್ಲೈನ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ, ಆಫ್ಲೈನ್ ಇನ್ಸ್ಟಿಟ್ಯೂಟ್ಸ್ ಅಲ್ಲಿ ಕ್ಲಾಸಸ್ ಅನ್ನ ಮಾಡ್ತಾ ಇದ್ದಾರೆ, ಪ್ರಚಲಿತ ಘಟನೆಗಳನ್ನ ಯಾರು ಹ್ಯಾಂಡಲ್ ಮಾಡ್ತಾ ಇರುವಂತಹ ಫ್ಯಾಕಲ್ಟಿಗಳು ಕೂಡ ಈ ಒಂದು ಸೋರ್ಸ್ ಅನ್ನ ರೆಫರ್ ಮಾಡ್ತಾರೆ. ಇವನ್ ಮ್ಯಾಗ್ಝಿನ್ ಅನ್ನ ರೆಡಿ ಮಾಡೋರು ಕೂಡ ಬೇಸಿಕ್ ರೆಫರೆನ್ಸ್ ಮಾಡೋದೇ ನ್ಯೂಸ್ ಪೇಪರ್ ಪ್ಲಸ್ PIB. ಹಾಗಾಗಿ ನ್ಯೂಸ್ ಪೇಪರ್ ಅನ್ನ ಡೈಲಿ ಬೇಸಿಸ್ ನಾವೇನಾದ್ರೂ ಓದ್ತಾ ಇದ್ರೆ ಮ್ಯಾಗ್ಝಿನ್ ಅವಶ್ಯಕತೆ ಇರೋದಿಲ್ಲ. ಸಪೋಸ್ ನ್ಯೂಸ್ ಪೇಪರ್ ನ ಸ್ಕಿಪ್ ಮಾಡಿ ಮ್ಯಾಗ್ಝಿನ್ಗೆ ಹೋಗ್ತೀನಿ ಅಂದ್ರೆ, ಬಟ್ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಪೋಸ್ ಮ್ಯಾಗ್ಝಿನ್ಸ್ ಏನಾಗುತ್ತೆ, ಬರ್ಡನ್ ಆಯ್ತು ಅಂತಂದ್ರೆ ನಿಮಗೆ ನೆನಪಿನಲ್ಲಿ ಇರೋದಿಲ್ಲ. ನಮಗೆ ನ್ಯೂಸ್ ಪೇಪರ್ ಓದೋಕ್ಕಾಗಲ್ಲ, ನಾವು ಹೌಸ್ ವೈಫ್ ಇದೀವಿ ಅಥವಾ ನಾವು ವರ್ಕಿಂಗ್ ಪೀಪಲ್ ಇದೀವಿ ಅಂದವರು ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಪ್ರತಿದಿನ ಬೆಳಿಗ್ಗೆ 9 ಗಂಟೆಗೆ ನ್ಯೂಸ್ ಪೇಪರ್ ಪ್ಲಸ್ PIB ರೆಫರೆನ್ಸ್ ಮೇಲೆ ಒಂದು ಕ್ಲಾಸ್ ಬರುತ್ತೆ. ಸೊ ಕಂಪ್ಲೀಟ್ ಎವ್ರಿ ಡೇ ಒಂದು ನ್ಯೂಸ್ ಪೇಪರ್ಸ್ ಏನ್ ಬರುತ್ತೆ, ಆ ನ್ಯೂಸ್ ಪೇಪರ್ ಪ್ಲಸ್ PIB ರೆಫರೆನ್ಸ್ ನ ಒಂದು ಕ್ಲಾಸ್ ಬರುತ್ತೆ. ಆ ಕ್ಲಾಸ್ ಅನ್ನ ತಾವು ಮಿಸ್ ಮಾಡದೆ ನೋಡ್ಬೇಕಾಗತ್ತೆ. ಒಂದು ಸಲ ಕ್ಲಾಸ್ ಅನ್ನ ತಾವು ನೋಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಒಂದು ಕ್ಲಾಸ್ ನಮ್ಗೆ ಏನಾದ್ರೂ ಇಷ್ಟ ಆಗಿದೆ ಅಥವಾ ಕಂಫರ್ಟ್ ಇದೀರಾ ಕ್ಲಾಸ್ ಜೊತೆಗೆ, ಕ್ಲಾಸ್ ಹೇಳಿದ್ದು ಅರ್ಥ ಆಗ್ತಾ ಇದೆ ಅಂದಮೇಲೆ ಅದನ್ನ ಕಂಟಿನ್ಯೂ ಮಾಡಿ. ಇವತ್ತು ಕರೆಂಟ್ ಅಫೇರ್ಸು ಕೇವಲ ಒಬ್ಬರು ಅಂತಲ್ಲ, ಯಾರು ನಿಮಗೆ ಪಾಠ ಮಾಡಿದ ಇಷ್ಟ ಆಗುತ್ತೆ ಮತ್ತು ಮೇನ್ ಆಗಿ ಅರ್ಥ ಆಗುತ್ತೆ ತಮಗೆ. ಸೊ ಎಲ್ಲರಿಗೂ ಎಲ್ಲಾ ಟೀಚರ್ಸು ಪಾಠ ಮಾಡಿದ ಅರ್ಥ ಆಗಲ್ಲ, ಕೆಲವೊಬ್ಬರಿಗೆ ಬೇರೆ ಬೇರೆ ಟೀಚರ್ಸು ಪಾಠ ಮಾಡಿದ ತಮಗೆ ಅರ್ಥ ಆಗುತ್ತೆ. ಸೊ ನಿಮಗೆ ಯಾರು ಮಾಡಿದ್ರೆ ಅರ್ಥ ಆಗುತ್ತೆ ಅವ್ರ ಕ್ಲಾಸಸ್ಗಳನ್ನ ಕಂಟಿನ್ಯೂ ಮಾಡಬಹುದು.
ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅಲ್ಲಿ ಒಂದ್ಸಲ ತಾವು ಚೆಕ್ ಮಾಡ್ಕೋಬಹುದು. ಸೊ ತಮ್ಗೇನಾದ್ರೂ ಕ್ಲಾಸ್ ಕಂಫರ್ಟ್ ಇದೀರಾ, ಕ್ಲಾಸ್ ಅಂಡರ್ಸ್ಟ್ಯಾಂಡೇಬಲ್ ಇದೆ ಅಂತಂದ್ರೆ ಕಂಟಿನ್ಯೂ ಮಾಡಬಹುದು. ಸೊ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ನಲ್ಲಿ ಮಿಸ್ ಮಾಡದೆ ಬೆಳಿಗ್ಗೆ 9 ಗಂಟೆಗೆ ಕ್ಲಾಸ್ ಬರುತ್ತೆ, ಅದನ್ನ ತಾವು ಕಂಟಿನ್ಯೂ ಇಡಬೇಕಾಗುತ್ತೆ. ಎಸ್ಪೆಷಲಿ ವರ್ಕಿಂಗ್ ಪೀಪಲ್ ಮತ್ತು ಹೌಸ್ ವೈಫ್ ಅಥವಾ ಮನೆಯಲ್ಲಿ ಕುಳ್ಕೊಂಡು ಯಾರು ಒಂದು ಸ್ಟಡಿ ಮಾಡ್ತಿದ್ದೀರಾ, ಮನೆಯಲ್ಲಿ ಯಾರು ಒಂದು ಸೆಲ್ಫ್ ಸ್ಟಡಿ ಮಾಡ್ತಿದ್ದೀರಾ, ಅವ್ರು ಅದನ್ನ ರೆಫರೆನ್ಸ್ ಮಾಡಬಹುದು. ಇನ್ನು ಪ್ರಚಲಿತ ಘಟನೆಗಳನ್ನ ಹೇಗೆ ಓದಬೇಕು, ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಓದಬೇಕು ಅಂತಂದ್ರೆ ನ್ಯೂಸ್ ಪೇಪರ್ ಅಲ್ಲಿ ಬರುವಂತಹ ಇನ್ಫಾರ್ಮೇಶನ್ ಜೊತೆಗೆ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ತೈವಾನ್ ನ್ಯೂಸ್ ಅಲ್ಲಿ ಇದೆ, ಕಾರಣ ಏನು ಅಂತಂದ್ರೆ ತೈವಾನ್ ಅಲ್ಲಿ ಭೂಕಂಪ ಆಗಿರುತ್ತೆ, 7.6 ಒಂದು ತೀವ್ರತೆಯಲ್ಲಿ ಒಂದು ಭೂಕಂಪ ಆಗಿರುತ್ತೆ. ಹಾಗಾದ್ರೆ ತೈವಾನ್ ಯಾವ ಒಂದು ಲೊಕೇಶನ್ ಅಲ್ಲಿ ಬರುತ್ತೆ, ಜಿಯೋಗ್ರಫಿಕಲ್ ಆಗಿ ಯಾವ ಲೊಕೇಶನ್ ಅಲ್ಲಿ ಬರುತ್ತೆ, ತೈವಾನ್ನ ಉತ್ತರಕ್ಕೆ ಯಾವ ಒಂದು ಸಿ ಬರುತ್ತೆ, ತೈವಾನ ದಕ್ಷಿಣಕ್ಕೆ ಯಾವ್ದು ಬರುತ್ತೆ, ಈ ರೀತಿಯಾಗಿ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಗೊತ್ತಿರಬೇಕಾಗುತ್ತೆ. ಸೊ ಇದು ನಿಮಗೆ ಹೇಗೆ ಗೊತ್ತಾಗುತ್ತೆ, ಇದು ನೀವು ಓನ್ ಆಗಿ ಪ್ರಿಪರೇಷನ್ ಮಾಡ್ಕೋಬೇಕು. ಒಂದು ತಾವು ರೆಫರೆನ್ಸ್ ಯೂಸ್ ಮಾಡಬಹುದು, ಏನು ಅಂತಂದ್ರೆ ಒಂದು ವಿಕಿಪೀಡಿಯಾ, ಗೂಗಲ್, ಈ ಎಲ್ಲ ಒಂದು ಸೋರ್ಸಸ್ ಅನ್ನ ಯೂಸ್ ಮಾಡಿ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ತಿಳ್ಕೋಬಹುದು. ಇಲ್ಲ ತಮ್ಮ ಟೈಮ್ ವೇಸ್ಟ್ ಆಗುತ್ತೆ ಅಂತಂದ್ರೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅನ್ನ ತಾವು ನೋಡಿದ್ರೆ ಸೊ ಅಲ್ಲಿ ತಮಗೆ ವಿತ್ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್, ವಿತ್ ಮ್ಯಾಪ್, ವಿತ್ ಜಿಯೋಗ್ರಫಿ, ವಿತ್ ಪೊಲಿಟಿಕಲ್ ನಾಲೆಡ್ಜ್ ಈ ಒಂದು ಕಾನ್ಸೆಪ್ಟ್ ತಮಗೆ ಕವರ್ ಆಗುತ್ತೆ. ಅಂದ್ರೆ ಜಾಯಿನ್ ಟು ಲರ್ನ್ ನಲ್ಲಿ ಏನು ಒಂದು ಪಾಯಿಂಟ್ ಅಂತಂದ್ರೆ ಪ್ರತಿ ಕರೆಂಟ್ ಅಫೇರ್ಸ್ ನ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ನಿಮಗೆ ಡಿಸ್ಕಷನ್ ಆಗುತ್ತೆ. ಅದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇರಬಹುದು, ಅಥವಾ ಎಕನಾಮಿಕಲ್ ಬ್ಯಾಕ್ ಗ್ರೌಂಡ್ ಇರಬಹುದು, ಅಥವಾ ಜಿಯೋಗ್ರಫಿಕಲ್ ಬ್ಯಾಕ್ ಗ್ರೌಂಡ್ ಇರಬಹುದು, ಅದು ಅಲ್ಲಿ ಕವರ್ ಆಗುತ್ತೆ. ಪ್ಲಸ್ ನಿಮಗೆ ಅದೇ ರೀತಿ ಏನ್ ಮಾಡಬಹುದು, ಇವನ್ ಮ್ಯಾಗಝಿನ್ಸ್ ಅಲ್ಲೂ ಕೂಡ ನಿಮ್ಗೆ ಏನಾದ್ರು ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ಕೊಡ್ತಾ ಇದ್ರೆ ಬಟ್ ಸೆಲೆಕ್ಟೆಡ್ ತಗೋಬೇಕಾಗುತ್ತೆ, ಎಲ್ಲವೂ ಕೂಡ ನೆನಪಿಟ್ಟುಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಒಂದು ಸಲ ತಾವು ಕ್ಲಾಸ್ ಅನ್ನ ಕೇಳಿದ್ಮೇಲೆ ತಾವು ಕಂಫರ್ಟ್ ಇದ್ರೆ ಅಲ್ಲಿ ಕಂಟಿನ್ಯೂ ಮಾಡಬಹುದು. ಸೊ ಯಾವ ರೀತಿ ಓದಬೇಕು ಅಂತಂದ್ರೆ ನ್ಯೂಸ್ ಪೇಪರ್ ಪ್ಲಸ್ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್. ಕೇವಲ ನ್ಯೂಸ್ ಪೇಪರ್ ಅಲ್ಲಿ ಬಂದಿದೆ ಅಂದ ತಕ್ಷಣ ಅದು ಮಾತ್ರ ಓದಿದ್ರೆ ಯೂಸ್ ಇಲ್ಲ. ಫಾರ್ ಎಕ್ಸಾಂಪಲ್ ನ್ಯೂಸ್ ಪೇಪರ್ ಅಲ್ಲಿ ರೀಸೆಂಟ್ ಆಗಿ 14 ರಾಜ್ಯಸಭಾ ಸದಸ್ಯರಿಗೆ ಒಂದು ಪ್ರಮಾಣ ವಚನ ಬೋಧನೆ ಮಾಡಿದ್ರು ಅಂತ ಹೇಳಿ ಬಂದಿದೆ. ಹಾಗಾದ್ರೆ ಪ್ರಮಾಣ ವಚನವನ್ನ ಯಾರು ಬೋಧನೆ ಮಾಡ್ತಾರೆ, ಆ ಪ್ರಮಾಣ ವಚನ ಬೋಧನೆ ಮಾಡುವವರ ಒಂದು ಇಂಪಾರ್ಟೆನ್ಸ್ ಏನಿದೆ, ಹಾಗೆ ರಾಜ್ಯಸಭಾ ಸದಸ್ಯರಾಗೋಕೆ ಕನಿಷ್ಠ ಏಜ್ ಎಷ್ಟಿರಬೇಕು, ರಾಜ್ಯಸಭಾ ಸದಸ್ಯರ ಕಾಲಾವಧಿ ಎಷ್ಟು, ಇವೆಲ್ಲವೂ ಕೂಡ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್. ಹಾಗಾಗಿ ಈ ರೀತಿಯಾಗಿ ವಿತ್ ಬ್ಯಾಕ್ ಗ್ರೌಂಡ್ ಇನ್ಫಾರ್ಮೇಶನ್ ತಾವು ಪ್ರಚಲಿತ ಘಟನೆಗಳನ್ನ ಓದಬೇಕಾಗತ್ತೆ. ಸೊ ಥರ್ಡ್ ಪಾಯಿಂಟ್, ಪ್ರಚಲಿತ ಘಟನೆಗಳನ್ನ ಯಾವ ರೀತಿ ನೆನಪಿನಲ್ಲಿ ಇಟ್ಕೋಬೇಕು. ಸೊ ಒಂದು ಸೋರ್ಸ್ ಏನು ಅಥವಾ ಒಂದು ಸೊಲ್ಯೂಷನ್ ಏನು, ಸಿಂಗಲ್ ಸೊಲ್ಯೂಷನ್ ಅಂದ್ರೆ ರಿವಿಷನ್. ಸೊ ನೀವೇನಾದ್ರೂ ದಿನನಿತ್ಯ ನ್ಯೂಸ್ ಪೇಪರ್ ಅನ್ನ ಓದದೆ ಮಂತ್ಲಿ ಮಾತ್ರ ಕರೆಂಟ್ ಅಫೇರ್ಸ್ ಓದ್ತಾ ಇದ್ರೆ ನಿಮಗೆ ಸ್ವಲ್ಪ ರಿವಿಷನ್ ಮಾಡಕ್ಕೆ ಕಷ್ಟ ಆಗುತ್ತೆ. ನೀವು ಡೈಲಿ ಬೇಸಿಸ್ ಆಗಿ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅಲ್ಲಿ ಕ್ಲಾಸ್ ಕೇಳ್ತಾ ಇದ್ರೆ, ಹಾಗೆ ಮಂತ್ಲಿ ಜಾಯಿನ್ ಟು ಲರ್ನ್ ಆಪ್ ನಲ್ಲಿ ರಿವಿಷನ್ ಕ್ಲಾಸ್ ಅನ್ನ ಕೇಳ್ತಾ ಇದ್ರೆ, ಹಾಗೆ ಒಂದು ಟೆಸ್ಟ್ ಅನ್ನ ಬರೀತಾ ಇದ್ರೆ, ಪ್ಲಸ್ ಒಂದು ನೋಟ್ಸ್ ಅನ್ನ ನೋಡ್ತಾ ಇದ್ರೆ ನಿಮಗೆ ಒಂದು ಕ್ವಿಕ್ ಆಗಿ ರಿವಿಷನ್ ಆಗುತ್ತೆ. ಇಲ್ಲ ನಾವೆಲ್ಲವನ್ನ ಸ್ಕಿಪ್ ಮಾಡಿ ಮಂತ್ಲಿ ಮ್ಯಾಗಝಿನ್ಸ್ ಅನ್ನ ಅಥವಾ ಮಂತ್ಲಿ ಒಂದು ಹ್ಯಾಂಡ್ ಔಟ್ ಅನ್ನ ಮಾತ್ರ ನೋಡ್ತೀವಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನೆನಪಿನಲ್ಲಿ ಇಟ್ಕೊಳ್ಳೋಕೆ. ಅಂದ್ರೆ ರಿವಿಷನ್ ಯಾವ ರೀತಿ ಆಗಬೇಕು ಅಂದ್ರೆ ಡೈಲಿ ಬೇಸಿಸ್ ಆಗಬೇಕು. ಅಂದ್ರೆ ಡೈಲಿ ಒಂದು ಜಾಯಿನ್ ಟು ಲರ್ನ್ ಯೂಟ್ಯೂಬ್ ನಲ್ಲಿ ಕ್ಲಾಸ್ ಅನ್ನ ಕೇಳಿ, ಅದರ ಜೊತೆಗೆ ಜಾಯಿನ್ ಟು ಲರ್ನ್ ಆಪ್ ನಲ್ಲಿ ಪ್ರತಿ ಮಂತ್ ಒಂದು ರಿವಿಷನ್ ಕ್ಲಾಸ್ ಅಪ್ಲೋಡ್ ಆಗುತ್ತೆ, ಅದನ್ನ ಅಟೆಂಡ್ ಮಾಡಿ. ಸೊ ಥರ್ಡ್ ಪಾಯಿಂಟ್ ಏನು ಅಂತಂದ್ರೆ ಒಂದು ಟೆಸ್ಟ್ ಅಪ್ಲೋಡ್ ಆಗುತ್ತೆ, ಟೆಸ್ಟ್ ಅನ್ನ ಅಟೆಂಡ್ ಮಾಡಿ ನಿಮ್ಮನ್ನ ವ್ಯಾಲ್ಯೂಯೇಟ್ ಮಾಡ್ಕೊಳ್ಳಿ. ಹಾಗೆ ಒಂದು ನೋಟ್ಸ್ ಅಪ್ಲೋಡ್ ಆಗುತ್ತೆ, ನೋಟ್ಸ್ ಅನ್ನ ಕೂಡ ಆಕ್ಸೆಸ್ ಅನ್ನ ತಾವು ತಗೋಬಹುದು. ಇಲ್ಲ ನಾವು ಓನ್ ಆಗಿ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ಡೈಲಿ ನ್ಯೂಸ್ ಪೇಪರ್ ಅನ್ನ ಓದಬೇಕು, ಅದರ ಜೊತೆಗೆ ವೀಕ್ಲಿ ಒಂದು ರಿವಿಷನ್ ಮಾಡಬೇಕು, ನಿಮ್ಮ ಓನ್ ನೋಟ್ಸ್ ಇರಬೇಕು, ಅದರ ಜೊತೆಗೆ ತಾವು ಮಂತ್ಲಿ MCQs ಅನ್ನ ಡಿಸ್ಕಸ್ ಮಾಡಬೇಕು, ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಡಿಸ್ಕಸ್ ಅನ್ನ ಮಾಡಬಹುದು. ಅಂದ್ರೆ ಡೈಲಿ ಬೇಸಿಸ್, ವೀಕ್ಲಿ ಬೇಸಿಸ್ ಮತ್ತು ಮಂತ್ಲಿ ಬೇಸಿಸ್ ನೀವು ರಿವಿಷನ್ ಮಾಡ್ತಾ ಇದ್ರೆ ಮಾತ್ರ ಪ್ರಚಲಿತ ಘಟನೆಗಳು ನೆನಪಿರುತ್ತೆ. ಮತ್ತು ಪ್ರಚಲಿತ ಘಟನೆಗಳನ್ನ ನೆನಪಿನಲ್ಲಿ ಇಟ್ಕೋಬೇಕು ಅಂದ್ರೆ ಇಂಟರ್ ಲಿಂಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇಸ್ರೋ ನ್ಯೂಸ್ ಅಲ್ಲಿ ಇದೆ. ಯಾಕೆ ನ್ಯೂಸ್ ಅಲ್ಲಿ ಇದೆ? ಇಸ್ರೋ ರೀಸೆಂಟ್ ಆಗಿ ಪುಷ್ಪಕ್ ಅನ್ನುವಂತಹ ಒಂದು ರೀಯೂಸಬಲ್ ಲಾಂಚಿಂಗ್ ವೆಹಿಕಲ್ ಅನ್ನ ಲಾಂಚ್ ಮಾಡುತ್ತೆ, ಸೊ ಟೆಸ್ಟ್ ಮಾಡುತ್ತೆ. ಅದೇ ರೀತಿ ಇನ್ನೊಂದು ಯಾವ್ದಾದ್ರು ರಾಕೆಟ್ ನ್ಯೂಸ್ ಅಲ್ಲಿ ಇದೆಯಾ, ಮತ್ತು ಇಸ್ರೋ ಇನ್ನೊಂದು ಯಾವ್ದಕ್ಕೆ ನ್ಯೂಸ್ ಇದೆ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇಒ ಮಿತ್ರ ಅನ್ನುವಂಥ ಕಾನ್ಸೆಪ್ಟ್ಗೆ ನ್ಯೂಸ್ ಅಲ್ಲಿ ಇದೆ. ಈ ರೀತಿ ಇಸ್ರೋ ಯಾವ ಕಾರಣಕ್ಕಾಗಿ ನ್ಯೂಸ್ ಅಲ್ಲಿ ಇದೆ ಅಂತ ಹೇಳಿ ಇಂಟರ್ ಲಿಂಕ್ ಮಾಡಬೇಕು. ಸೊ ನಾಳೆ ನ್ಯೂಸ್ ಪೇಪರ್ ಅಲ್ಲಿ ಇಸ್ರೋ ಮತ್ತೆ ನ್ಯೂಸ್ ಅಲ್ಲಿ ಬರುತ್ತೆ, ಅಥವಾ ಅಗ್ನಿ ಪ್ರೈಮ್ ನ್ಯೂಸ್ ಅಲ್ಲಿ ಇದೆ. ಆ ಅಗ್ನಿ ಪ್ರೈಮ್ ನ್ಯೂಸ್ ಅಲ್ಲಿ ಇದೆ ಅಂದ್ಮೇಲೆ ಅಗ್ನಿಗೆ ಸಂಬಂಧಪಟ್ಟಂತೆ ಯಾವ್ದು ನ್ಯೂಸ್ ಅಲ್ಲಿ ಇದೆ, ರೀಸೆಂಟ್ ಆಗಿ ಅಗ್ನಿ 5 ನ್ಯೂಸ್ ಅಲ್ಲಿ ಇದೆ. ಅಗ್ನಿ 5 ಯಾಕೆ ನ್ಯೂಸ್ ಅಲ್ಲಿ ಇದೆ ಅದು ಕೂಡ ಇಂಪಾರ್ಟೆಂಟ್. ಈ ರೀತಿ ನಾವು ಇಂಟರ್ ಲಿಂಕ್ ಮಾಡಿದ್ವಿ ಅಂತಂದ್ರೆ ಅವಾಗ ನಿಮಗೆ ನೆನಪಿರುತ್ತೆ. ಸೊ ಇಂಟರ್ ಲಿಂಕ್ ಯಾವ ರೀತಿ ಮಾಡ್ಕೋಬೇಕು ಅಂತಂದ್ರೆ ನೀವು ಎವ್ರಿ ಡೇ ಕಂಟಿನ್ಯೂಟಿ ಆಗಿ ಸ್ಟಡಿಯನ್ನ ಮಾಡ್ತಾ ಇದ್ರೆ ಪ್ರಚಲಿತ ಘಟನೆಗಳನ್ನ, ಅವಾಗ ನಿಮಗೆ ಇಂಟರ್ ಲಿಂಕ್ ಮಾಡಕ್ ಸಾಧ್ಯ. ಇಲ್ಲ ನಮಗೆ ಅಷ್ಟೊಂದು ಟೈಮ್ ಇಲ್ಲ ಸೆಲ್ಫ್ ರೆಡಿ ಮಾಡ್ಕೊಳ್ಳೋಕೆ ಅಂತಂದ್ರೆ ನಿಮಗೆ ರೆಡಿಮೇಡ್ ಕ್ಲಾಸ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ಅಪ್ಲೋಡ್ ಆಗುತ್ತೆ. ಎವ್ರಿ ಡೇ ಮಾರ್ನಿಂಗ್ 9 AM ಗೆ ಒಂದ್ಸಲ ಕ್ಲಾಸ್ ಅನ್ನ ಕೇಳಿ, ತಮಗೆ ಇಷ್ಟ ಆದ್ರೆ ಮತ್ತು ತಮಗೆ ಕಂಫರ್ಟ್ ಇದ್ರೆ, ಕ್ಲಾಸ್ ನಮಗೆ ಕಂಫರ್ಟ್ ಅಂಡರ್ಸ್ಟ್ಯಾಂಡೇಬಲ್ ಇದ್ರೆ ಅದನ್ನ ಕಂಟಿನ್ಯೂ ಮಾಡಿ.
ಸೊ ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ತಮಗೆ ಮುಂದಿನ ಯಾರಾದರೂ KS, PDO, VAO ಈ ಎಕ್ಸಾಮ್ಸ್ಗಳಿಗೆ ಯಾರು ರೆಡಿ ಆಗ್ತಾ ಇದ್ದೀರಾ ಈ ರೀತಿ ತಮ್ಮ ಪ್ರಚಲಿತ ಘಟನೆಗಳನ್ನು ತಯಾರಿ ಮಾಡಬೇಕಾಗತ್ತೆ. ಇಷ್ಟು ಇವತ್ತಿನ ಒಂದು ಸೆಷನ್ ಆಗುತ್ತೆ. ಸೊ ಈ ಒಂದು ಕ್ಲಾಸ್ನ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಾಗಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ. ಹಾಗೆ ಈ ನಾಲೆಡ್ಜ್ ಅನ್ನ, ಈ ಇನ್ಫಾರ್ಮೇಶನ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಎಸ್ಪೆಷಲಿ ಮನೆಯಲ್ಲಿ ಕುಳಿತು ಸೆಲ್ಫ್ ಸ್ಟಡಿಯನ್ನ ಯಾರು ಮಾಡ್ತಾ ಇದ್ದಾರೆ ಅವ್ರಿಗೆ. ಸೊ ಸೆಲ್ಫ್ ಸ್ಟಡಿ ಮಾಡೋರಿಗೆ ಈ ಒಂದು ಸೆಷನ್ ಅನ್ನ ಶೇರ್ ಮಾಡಿ. ಹಾಗೆ ಜಾಯಿನ್ ಟು ಲರ್ನ್ ಅಫಿಷಿಯಲ್ ಆಪ್ನಲ್ಲಿ 2 ವರ್ಷದ ಪ್ರಚಲಿತ ಘಟನೆಗಳ ನೋಟ್ಸ್, ಟೆಸ್ಟ್ ಮತ್ತು ಕ್ಲಾಸಸ್ಗಳು ಕೇವಲ ತಮಗೆ 250 ರೂಪಾಯಿಗಳಿಗೆ ಅವೈಲೇಬಲ್ ಇರುತ್ತೆ. ಸೊ ತಮಗೇನಾದ್ರೂ ಇಂಟ್ರೆಸ್ಟ್ ಇದೆ ಒಂದ್ಸಲ ಚೆಕ್ ಮಾಡ್ಕೋಬಹುದು. ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಜಾಯಿನ್ ಬಟನ್ ಏನಿದೆ, ಸೊ ಜಾಯಿನ್ ಬಟನ್ ನಲ್ಲಿ 59 ರೂಪೀಸ್ಗೆ ಆಲ್ರೆಡಿ 3 ಮಂತ್ಸ್ ಕರೆಂಟ್ ಅಫೇರ್ಸ್ ನ ಒಂದು ರಿವಿಷನ್ ಕ್ಲಾಸ್ ಸಿಗುತ್ತೆ. ಸೊ ರಿವಿಷನ್ ಕ್ಲಾಸ್ ಸಿಗುತ್ತೆ. 3 ತಿಂಗಳ ಪ್ರಚಲಿತ ಘಟನೆಗಳು ಕೇವಲ ತಮಗೆ 59 ರೂಪಾಯಿಗೆ ಸಿಗುತ್ತೆ. ಸೊ ಕೆಳಗಡೆ ಚೆಕ್ ಮಾಡ್ಕೋಬಹುದು. ಜಾಯಿನ್ ಬಟನ್ ಕೂಡ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಇರುತ್ತೆ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನ್ ಅಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.